ನಮಸ್ಕಾರ ಎಲ್ಲ ಪ್ರೀತಿಯ ಜ್ಞಾನದರ್ಶನ ವಿದ್ಯಾರ್ಥಿಗಳೇ. ನಾವು ನೀಡಿದ ಭರವಸೆಯಂತೆ ಪ್ರತಿದಿನ ಬೆಳಗ್ಗೆ 9 ಗಂಟೆಗೆ ಪೊಲಿಟಿಯ 10 ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡಲಿದ್ದೇವೆ. 40ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ರೈಟ್ಸ್ ವಾಸ್ ಡಿಸ್ಕ್ರೈಬ್ಡ್ ಬೈ ಡಾಕ್ಟರ್ B.R. ಅಂಬೇಡ್ಕರ್ ಆಸ್ ದ ಆರ್ಟ್ ಆ್ಯಂಡ್ ಸೌಲ್ ಆಫ್ ದ ಕಾನ್ಸ್ಟಿಟ್ಯೂಷನ್? ಈ ಪ್ರಶ್ನೆ ನಾವು ಕಳೆದ ಬಾರಿ ನಾವು ನೋಡಿದ್ದೇವೆ. ಇದೆಲ್ಲರೂ ಸರಿಯಾಗಿ ಉತ್ತರಗಳನ್ನು ಮಾಡಿದ್ರಿ. ನಾನು ಹಾಗೂ ಕಳೆದ ವಿಡಿಯೋದಲ್ಲಿ ಹೈಕೋರ್ಟ್ಗಳ ಸಂಖ್ಯೆಯನ್ನು 23 ಅಂತ ಹೇಳಿದ್ದೆ, ಆದರೆ ಕೆಲವು ವಿದ್ಯಾರ್ಥಿಗಳು 24 ಅಂತ ಹೇಳಿದ್ದೀರಾ. ಆದರೆ ಸರಿಯಾದ ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು ಅಂತಂದರೆ 25 ಇದೆ. ನಾನು ಎರಡನೇ ಸ್ಲೈಡ್ನಲ್ಲಿ ಅಲ್ಲಿ ಮಾಡೋ ಸಂದರ್ಭದಲ್ಲಿ ಎಲ್ಲ ಹೈಕೋರ್ಟ್ಗಳನ್ನು ಕೂಡ ಹಾಕಿದ್ದೇನೆ, ಅಲ್ಲಿ ಬೇಕಾದರೆ ನೀವು ಎಣಿಸಬಹುದು. 41ನೇ ಪ್ರಶ್ನೆಗೆ ಹೋಗೋಣ. 41ನೇ ಪ್ರಶ್ನೆಯಲ್ಲಿ ಎಲೆಕ್ಷನ್ ಕಮಿಷನರ್ ಬಗ್ಗೆ ಕೇಳಿರ್ತಕ್ಕಂಥದ್ದು. ದ ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಅದರ್ ಎಲೆಕ್ಷನ್ ಕಮಿಷನರ್ಸ್ ಎಂಜಾಯ್ ಈಕ್ವಲ್ ಪವರ್ಸ್ ಬಟ್ ರಿಸೀವ್ ಅನ್ಈಕ್ವಲ್ ಸ್ಯಾಲರೀಸ್. ಎರಡನೇ ಸ್ಟೇಟ್ಮೆಂಟು, ದ ಚೀಫ್ ಎಲೆಕ್ಷನ್ ಕಮಿಷನರ್ ಈಸ್ ಎಂಟೈಟಲ್ಡ್ ಟು ಸೇಮ್ ಸ್ಯಾಲರಿ ಆಸ್ ಈಸ್ ಪ್ರೊವೈಡೆಡ್ ಟು ಎ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್. The Chief Election Commissioner shall not be removed from his office except in like manner and on like grounds as a judge of the Supreme Court. The term of office of the Election Commissioner is 5 years from the date he assumes his office or till the day he attains the age of 62 years, whichever is earlier. Which of these statements are correct ಅಂತ ಕೇಳಿದ್ದಾರೆ. ಎಲೆಕ್ಷನ್ ಕಮಿಷನ್ ಬಗ್ಗೆ ನಾನು ಒಂದು ವಿಸ್ತಾರವಾದಂತಹ ವಿಡಿಯೋನ ಮಾಡಿ ಹಾಕಿದ್ದೇನೆ ಯೂಟ್ಯೂಬ್ನಲ್ಲಿ. ಅಲ್ಲಿ ನೋಡಿದರೆ ಎಲೆಕ್ಷನ್ ಕಮಿಷನ್ ಮೇಲೆ ಬರ್ತಕ್ಕಂಥ ಯಾವುದೇ ಪ್ರಶ್ನೆಗಳು ಬರಲಿ, ಆ ಪ್ರಶ್ನೆಗಳನ್ನು ಆ ವಿಡಿಯೋ ನೋಡಿದರೆ ನೀವು ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಮೊದಲನೇ ಸ್ಟೇಟ್ಮೆಂಟ್ ನೋಡೋಣ ಏನಾಗಿದೆ ಅಂತ. ಚೀಫ್ ಎಲೆಕ್ಷನ್ ಕಮಿಷನರ್ ಆ್ಯಂಡ್ ಅದರ್ ಎಲೆಕ್ಷನ್ ಕಮಿಷನರ್ಸ್ ಎಂಜಾಯ್ ಈಕ್ವಲ್ ಪವರ್ಸ್ ಬಟ್ ರಿಸೀವ್ ಅನ್ಈಕ್ವಲ್ ಸ್ಯಾಲ್ರೀಸ್. ಇದಕ್ಕೆ ಏನು ಅಂತೇಳಿ ನೀವು ಉತ್ತರಗಳನ್ನ ಹೇಳಬೇಕಾಗುತ್ತೆ. ಅದಾದ ನಂತರ ಸೆಕೆಂಡ್ನೇ ಸ್ಟೇಟ್ಮೆಂಟ್ ಏನಾಗಿದೆ ಅಂತ ನೋಡಿ. ದ ಚೀಫ್ ಎಲೆಕ್ಷನ್ ಕಮಿಷನರ್ ಈಸ್ ಎಂಟೈಟಲ್ಡ್ ಟು ದ ಸೇಮ್ ಸ್ಯಾಲ್ರಿ ಆಸ್ ಈಸ್ ಪ್ರೊವೈಡೆಡ್ ಟು ದ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್. ಇಲ್ಲಿ ಸ್ಟೇಟ್ಮೆಂಟ್ಸ್ ಹೀಗಿದೆ A, B, C, D. ಇದಕ್ಕೆ ಉತ್ತರ, ಸರಿಯಾದ ಉತ್ತರ 2 and 3. ಯಾಕೆ ಅಂತಂದರೆ ಮೊದಲನೇ ಸ್ಟೇಟ್ಮೆಂಟಲ್ಲಿ ಸರಿಯಾಗಿ ಗಮನಿಸಿ ನೀವು, ಈಕ್ವಲ್ ಪವರ್ಸ್ ಇದೆ ಬಟ್ ಅನ್ಈಕ್ವಲ್ ಸ್ಯಾಲ್ರೀಸ್ ಅಂತ ಇದೆ. ನನ್ನ ಎಲೆಕ್ಷನ್ ಕಮಿಷನ್ ವಿಡಿಯೋ ನೋಡಿದರೆ ವಿದ್ಯಾರ್ಥಿಗಳು ಕರೆಕ್ಟಾಗಿ ಹೇಳ್ತಿದ್ರು. ಸರಿಯಾದ ಸಂಬಳ ಮತ್ತು ಪವರ್ಸು, ಅಧಿಕಾರ ಎಲ್ಲದನ್ನೂ ಕೂಡ ಸೇಮ್ ಆಗಿರುತ್ತೆ. ಹಾಗಾಗಿ ಸ್ಟೇಟ್ಮೆಂಟ್ 1 ತಪ್ಪಾಗಿದೆ. ಎರಡನೇ ಸ್ಟೇಟ್ಮೆಂಟ್ನೆಲ್ಲ ನೋಡಿದಾಗ ಸೇಮ್ ಸ್ಯಾಲ್ರಿ ಆಸ್ ಈಸ್ ಪ್ರೊವೈಡೆಡ್ ಟು ದ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್. ಅದೇ ರೀತಿ ಸುಪ್ರೀಂ ಕೋರ್ಟ್ನ ಜಡ್ಜ್ನ ಯಾವ ರೀತಿ ನಾವು ರಿಮೂವ್ ಮಾಡ್ತೇವೆ, ಅದೇ ರೀತಿ ಚೀಫ್ ಎಲೆಕ್ಷನ್ ಕಮಿಷನರ್ನ ಮಾತ್ರ ಮಾಡ್ತೇವೆ ಅಂತ ಕೂಡ ನಾನು ಹೇಳಿದ್ದೆ. ಆದರೆ ಎಲೆಕ್ಷನ್ ಕಮಿಷನರ್ಸ್ನ ಸುಪ್ರೀಂ ಕೋರ್ಟ್ ಜಡ್ಜ್ ರೀತಿಯಲ್ಲಿ ತೆಗೆಯೋದಕ್ಕಾಗೋದಿಲ್ಲ. ಅದು ಚೀಫ್ ಎಲೆಕ್ಷನ್ ಕಮಿಷನರ್ ರೆಕಮೆಂಡೇಷನ್ ಮಾಡಿ ಪ್ರೆಸಿಡೆಂಟು ಸಾಧ್ಯವಾದರೆ ತೆಗೆಯುವಂತಹ ಒಂದು ಅವಕಾಶಗಳಿರ್ತದೆ. ಇದನ್ನು ಕೂಡ ನಾನು ಸವಿಸ್ತಾರವಾಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಸಾಧ್ಯವಾದರೆ ಆ ವಿಡಿಯೋನ ನೋಡಿ. 62 ಇಯರ್ಸ್ ಅಲ್ಲ, ಇದು 65 ಇಯರ್ಸು. ಆ ಕಾರಣದಿಂದ ಸ್ಟೇಟ್ಮೆಂಟ್ 1 ಮತ್ತು 4 ರಾಂಗ್ ಆಗುತ್ತೆ. ಉಳಿದಂಥದ್ದು 2, 3 ಸರಿಯಾದ ಉತ್ತರ. ಇಲ್ಲಿದೆ ನೋಡಿ ಈ ವಿಡಿಯೋ ಎಲೆಕ್ಷನ್ ಕಮಿಷನ್ ಬಗ್ಗೆ. ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಸ್ಟೇಟ್ ಎಲೆಕ್ಷನ್ ಕಮಿಷನ್ನು, ಇವೆರಡರ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ಏನು, ರಾಷ್ಟ್ರೀಯ ಪಕ್ಷಗಳನ್ನು ಯಾವ ರೀತಿ ಗುರುತಿಸುವಂಥದ್ದು, ಆಮೇಲೆ ಸುಧಾರಣೆಗಳನ್ನು ಏನೇನು ಬಯಸಿದೆ, ಇದನ್ನು ನೋಡಲೇಬೇಕಾದಂಥ ವಿಡಿಯೋ ನೀವು ನೋಡಿ ಒಮ್ಮೆ. 42ನೇ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ. ಇನ್ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಏರಿಯಾಸ್ ಡಸ್ ದ ಸ್ಟೇಟ್ ಗವರ್ನಮೆಂಟ್ ನಾಟ್ ಹ್ಯಾವ್ ಎ ಕಂಟ್ರೋಲ್ ಓವರ್ ಇಟ್ಸ್ ಲೋಕಲ್ ಬಾಡೀಸ್? ಈ ಪ್ರಶ್ನೆಗೆ ಬಹಳಷ್ಟು ಜನ ಗೊಂದಲಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಆಮೇಲೆ ಇಲ್ಲಿ 2001 ಅಂತಿದೆ, ಡೇಟ್ ಅಪ್ಡೇಟ್ ಮಾಡಿಲ್ಲ ಯಾವ ಇಯರ್ದು ಅಂತ. ಮುಂದಿನ ಸ್ಲೈಡ್ಸ್ಗಳಲ್ಲಿ ನಾವು ಅಪ್ಡೇಟ್ ಮಾಡ್ತಾ ಹೋಗ್ತೇವೆ. ಅಂದರೆ ಮುಂದಿನ ಎಪಿಸೋಡ್ನಲ್ಲಿ ಸಿಟಿಸನ್ಸ್ ಗ್ರೀವೆನ್ಸ್ ಅಂತಂದ್ರೂ ನಾಗರಿಕರೇನಿರ್ತಾರಲ್ಲ ಅವರ ಕುಂದುಕೊರತೆಗಳ ಮೇಲೆ ಸ್ಟೇಟ್ ಗೌರ್ಮೆಂಟಿಗೆ ಏನಾದರೂ ಕಂಟ್ರೋಲ್ ಇರುತ್ತಾ ಲೋಕಲ್ ಬಾಡೀಸ್ ಮೇಲೆ. ಫೈನಾನ್ಷಿಯಲ್ ಮ್ಯಾಟರ್ಸ್ ಅಂತಂದರೆ ಹಣಕಾಸಿನ ಸಂಬಂಧವಾಗಿರ್ತಕ್ಕಂಥದ್ದು ಖಂಡಿತವಾಗಿಯೂ ಸ್ಟೇಟ್ ಗೌರ್ಮೆಂಟಿಗೆ ಇದ್ರ ಮೇಲೆ ಕಂಟ್ರೋಲ್ ಇರುತ್ತೆ. ಲೆಜಿಸ್ಲೇಷನ್ ಕೂಡ ಮಾಡಬಹುದು. ಪರ್ಸನಾಲೆ ಮ್ಯಾಟರ್ಸ್ ಕೆಲವ್ರು ಏನು ಮಾಡಿದ್ದೀರಾ ಅಂತಂದರೆ ಪರ್ಸನಾಲೆ ಅನ್ನೋದನ್ನ ಏನು ತಿಳ್ಕೊಂಡಿದ್ದಾರೆ, ಕೆಲವರೆಲ್ಲ ಪರ್ಸ್ನಲ್ ಅಂತ ತಿಳ್ಕೊಂಬಿಡ್ತಾರೆ.
ಸೊ ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಸ್ವಲ್ಪ ಇಂಗ್ಲೀಷ್ನ ಜ್ಞಾನ ಇರಬೇಕಾಗುತ್ತೆ. ಕೆಲವರು ಹೇಳ್ತಾರೆ ಸರ್ ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ಯಾಕೆ ಹಾಕ್ಬಾರ್ದು ನೀವು ಅಂತ. ಕನ್ನಡದಲ್ಲಿ ಹಾಕಿದರೆ ಈ ಥರದ್ದು ಬಹಳಷ್ಟು ಮಿಸ್ಟೇಕ್ಸ್ ಆಗುತ್ತೆ. UPSCನಲ್ಲಿ ಬರ್ತಕ್ಕಂಥದ್ದು ಇಂಗ್ಲೀಷ್ನಲ್ಲಿ ಪ್ರಶ್ನೆಗಳು ಆಗಿರೋ ಕಾರಣದಿಂದ ಇಲ್ಲಿ ಬರ್ತಕ್ಕಂಥ ವೊಕ್ಯಾಬುಲರೀಸ್ನ ನಾವು ಕಲಿಯುವಂಥ ಅವಶ್ಯಕತೆ ಇರುತ್ತೆ. ಪರ್ಸನಾಲೆ ಅಂತಂದರೆ ಇದು ಏನಂತಂದರೆ ಎಂಪ್ಲಾಯೀಸ್ ಅಂತ. ಸೊ ಎಂಪ್ಲಾಯೀಸ್ ಮೇಲೆ ಎಷ್ಟು ಜನ ಇರಬೇಕು, ಅಲ್ಲಿಗೆ ಉದಾಹರಣೆಗೆ ಲೋಕಲ್ ಬಾಡೀಸ್ ಆಗಿರ್ಬೋದು, ಅರ್ಬನ್ ಬಾಡೀಸ್ಗೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು, ಚೀಫ್ ಆಫೀಸರ್ ಆಗಿರ್ಬೋದು ಅಥವಾ PDOಗಳಾಗಿರ್ಬೋದು, ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಆಗಿರ್ಬೋದು, ಅವ್ರನ್ನೆಲ್ಲ ಸ್ಟೇಟ್ ಗೌರ್ನಮೆಂಟು ಅಪಾಯಿಂಟ್ ಮಾಡಿ ಕಳಿಸುವಂಥದ್ದು. ಅವ್ರ ಮೇಲೆ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದ್ದೇ ಇರುತ್ತೆ. ಕೆಲವರು ಇದನ್ನು ಪರ್ಸ್ನಲ್ ಮ್ಯಾಟರ್ಸ್ ಅಂತ ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರ. ಇದು ಪರ್ಸನಲ್ ಮ್ಯಾಟರ್ ಅಲ್ಲ, ಪರ್ಸನಾಲೆ ಮ್ಯಾಟರು. ಪರ್ಸನಾಲೆ ಅಂತಂದರೆ ಎಂಪ್ಲಾಯೀಸು. ಸೊ ಹಾಗಾಗಿ ಈ ಮೂರರ ಮೇಲೂ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರ್ತದೆ. ಸಿಟಿಸನ್ಸ್ ಗ್ರೀವೆನ್ಸ್ ಮೇಲೆ ಅಲ್ಲಿರೋದಿಲ್ಲ. ಲೋಕಲ್ ಬಾಡೀಸಿಗೆ ಒಂದು ಅಧಿಕಾರ ಇರ್ತದೆ ಸಿಟಿಸನ್ಸ್ ಗ್ರೀವೆನ್ಸ್ನ ಅಡ್ರೆಸ್ ಮಾಡೋದಕ್ಕೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಇದಕ್ಕೆ ಉತ್ತರ ನಿಮಗೆ ಸಿಕ್ತು ಅಂತ ಅಂದ್ಕೊಳ್ತೀನಿ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. 43ನೇ ಪ್ರಶ್ನೆ ಇದಾಗಿದೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಥಾರಿಟೀಸ್ ರೆಕಮೆಂಡ್ಸ್ ದ ಪ್ರಿನ್ಸಿಪಲ್ಸ್ ಗವರ್ನಿಂಗ್ ದ ಗ್ರಾಂಟ್ಸ್ ಇನ್ ಏಡ್ ಆಫ್ ದ ರೆವೆನ್ಯೂಸ್ ಟು ದ ಸ್ಟೇಟ್ಸ್ ಔಟ್ ಆಫ್ ದ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ. ಇದನ್ನು ನಾನು ಕೂಡ ವಿಷನ್ದು 365 ವಿಡಿಯೋ ಮಾಡೋ ಸಂದರ್ಭದಲ್ಲಿ ಗ್ರಾಂಟ್ಸ್ ಇನ್ ಏಡ್ ಇದು ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥದ್ದು. ಫೈನಾನ್ಸ್ ಕಮಿಷನ್ ಬಗ್ಗೆನೂ ಕೂಡ ಮಾತನಾಡಿದ್ದೆ. ಫೈನಾನ್ಸ್ ಕಮಿಷನ್ 280 ಆಗಿರುತ್ತೆ. 275ನಲ್ಲಿ ಸಾಂವಿಧಾನಿಕವಾಗಿಯೇ ಬರೆದಿರ್ತಕ್ಕಂಥದ್ದು 275 ಆರ್ಟಿಕಲ್ ನಂಬರು. ನೀವು ಹೋಗಿ ಲಕ್ಷ್ಮೀಕಾಂತ್ನಲ್ಲಿ ನೋಡಿದರೆ ತಿಳಿಯುತ್ತೆ. ಅದಾದ ನಂತರ 281 ಬಂದಿರತಕ್ಕಂಥದ್ದು ಕೆಲವೊಮ್ಮೆ ನೀವು ಸ್ಪೆಷಲ್ ಸ್ಟೇಟಸ್ ಕ್ಯಾಟಗರಿ ಅಂತ ಕೇಳ್ತಿರಲ್ಲ, ಕೆಲವೊಮ್ಮೆ ಕೇಂದ್ರ ಸರ್ಕಾರ ತನ್ನ ವಿವೇಚನೆಯನ್ನು ಬಳಸಿಕೊಂಡು ಕೆಲವೊಮ್ಮೆ ಗ್ರಾಂಟ್ಸ್ ಕೊಡುತ್ತೆ. ಅದನ್ನು 281ನಲ್ಲಿ ಕೊಡ್ತದೆ. ಗ್ರಾಂಟ್ಸ್ ಇನ್ ಏಡ್ ಬಂದು 275ನಲ್ಲಿ ಬರ್ತದೆ. ಬಟ್ 281 ಏನಿದೆಯಲ್ಲ, 280 ಫೈನಾನ್ಸ್ ಕಮಿಷನ್ನ ಸ್ಥಾಪನೆ ಮಾಡೋದಕ್ಕಿರ್ತಕ್ಕಂಥದ್ದು. 275 ಬಂದು ಗ್ರಾಂಟ್ ಇನ್ ಏಡ್ಸಿಗೆ ಸಂಬಂಧಿಸಿದ್ದು. ಅದಾದ ನಂತರ 281 ಆರ್ಟಿಕಲ್ ಬಂದು ಇದು ಸ್ಟೇಟ್ಗಳಿಗೆ ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ಸ್ ಮಾಡಿರುತ್ತೆ. ಈ ಫೈನಾನ್ಸ್ ಕಮಿಷನ್ ರೆಕಮೆಂಡೇಷನ್ ಆಧಾರದ ಮೇಲೆ ಕೆಲವೊಮ್ಮೆ ಸ್ಟೇಟ್ಗಳಿಗೆ ಗ್ರಾಂಟ್ಸ್ಗಳನ್ನು ಕೊಡುವಂತಹ ಒಂದು ಅವಕಾಶಗಳನ್ನು ಇರ್ತದೆ. ಸೊ ಇಲ್ಲಿ ಉತ್ತರ ಏನು ಅಂತ ನೋಡೋಣ. ಈ ಪ್ರಶ್ನೆಗೆ ಗ್ರಾಂಟ್ಸ್ ಎಲ್ಲಿಂದ ಕೊಡ್ತಾರೆ ಅಂತ ಕೇಳಿರ್ತಕ್ಕಂಥದ್ದು. ಇದಕ್ಕೆ ಫೈನಾನ್ಸ್ ಕಮಿಷನ್ ಅಂತಕ್ಕಂಥದ್ದು ಸರಳವಾದ ಉತ್ತರ. ನೋಡಿ, UPSCನಲ್ಲಿ ಎಷ್ಟು ಸರಳವಾದಂತಹ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ನಾನು ಯಾವಾಗಲೂ ಈ ಒಂದು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ ಸ್ಪೆಷಲ್ ಸೀರೀಸ್ನ ತೆಗೆದುಕೊಂಡು ಬಂದೀವಿ ಅಂತಂದರೆ ಇದೇ ಪ್ರಶ್ನೆಗಳು ಸರಳವಾಗಿ ಬರೋ ಕಾರಣದಿಂದ ಈ ಥರದ್ರ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕು ಅನ್ನೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. 44ನೇ ಪ್ರಶ್ನೆ. ವಿತ್ ರೆಫರೆನ್ಸ್ ಟು ದ ಇಂಡಿಯನ್ ಪೊಲಿಟಿ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸ್ಟೇಟ್ಮೆಂಟ್ಗಳನ್ನ ನಾವು ಓದಬೇಕಾಗತ್ತೆ. ಇದು ಸ್ವಲ್ಪ ಹಳೆಯ ಪ್ರಶ್ನೆ ಆಗಿರೋದ್ರಿಂದ ಪ್ಲಾನಿಂಗ್ ಕಮಿಷನ್ನು ಇವಾಗಿಲ್ಲ. ಪ್ಲಾನಿಂಗ್ ಕಮಿಷನ್ ಅಂದು ಏನಾಗಿತ್ತು ಅಂತಂದರೆ ಎಕ್ಸಿಕ್ಯೂಟಿವ್ ಬಾಡಿ ಇತ್ತು. ನಾನು ಎಕ್ಸಿಕ್ಯೂಟಿವ್ ಬಾಡೀಸ್ ಅಂದ್ರೇನು, ಸ್ಟ್ಯಾಚ್ಯುಟರಿ ಬಾಡೀಸ್ ಅಂದ್ರೇನು ಅನ್ನೋದನ್ನು ಕೂಡ ಅವಾಗ ಹೇಳಿದ್ದೇನೆ ಕಳೆದ ವಿಡಿಯೋಗಳಲ್ಲಿ. ಸಾಧ್ಯವಾದರೆ ನೀವು ಯಾರಾದರೂ ನೋಡಿಲ್ಲ ಅಂತಂದರೆ ಆ ವಿಡಿಯೋಸ್ಗಳನ್ನ ನೋಡೋದಕ್ಕೆ ನೋಡಿ ಒಮ್ಮೆ. ಪ್ಲಾನಿಂಗ್ ಕಮಿಷನ್ ಏನಾಗಿತ್ತು, ಎಕ್ಸಿಕ್ಯೂಟಿವ್ ಬಾಡೀಸ್ ಇತ್ತು. ಎಕ್ಸಿಕ್ಯೂಟಿವ್ಸ್ ಬಾಡೀಸ್ ಅಂದ ತಕ್ಷಣ ನಿಮಗೆ ಗೊತ್ತಿರಬೇಕು ಸ್ಟ್ಯಾಚ್ಯುಟರಿ ಬಾಡೀಸ್ ಅಂದ್ರೇನು, ಅದಾದ ನಂತರ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂದ್ರೇನು. ಸರಳವಾಗಿ ನಾನು ಹೇಳ್ಬಿಡ್ತೇನೆ ಡಿಫ್ರೆನ್ಸಸ್ಸು. ಎಕ್ಸಿಕ್ಯೂಟಿವ್ ಬಾಡೀಸ್ ಅಂತಂದರೆ ಒಂದು ಕೇಂದ್ರ ಸರ್ಕಾರ ಅಥವಾ ಒಂದು ಸರ್ಕಾರ ಒಂದು ಆದೇಶದ ಮುಖಾಂತರ ಒಂದು ಬಾಡಿಯನ್ನು ಅಸ್ತಿತ್ವಕ್ಕೆ ತರುವಂಥದ್ದು. ಈ ಪ್ಲಾನಿಂಗ್ ಕಮಿಷನ್ ಅದೇ ರೀತಿಯಾದ ಬಾಡಿಯಾಗಿತ್ತು. ಅದರ ಬದಲು ನಾವೀಗೇನು ಮಾಡಿದ್ವಿ, ನೀತಿ ಆಯೋಗನ ಜಸ್ಟ್ ಎಕ್ಸಿಕ್ಯೂಟಿವ್ ಬಾಡಿ ಆಗಿದ್ದ ಕಾರಣದಿಂದ ನೀತಿ ಆಯೋಗನ ತರೋದಕ್ಕೆ ಬಹಳ ಸರಳ ಆಯಿತು. ಪ್ಲಾನಿಂಗ್ ಕಮಿಷನ್ನ ಒಂದು ಎಕ್ಸಿಕ್ಯೂಟಿವ್ ಬಾಡಿ ಆಗಿದ್ದರಿಂದ ಅದು ಎಕ್ಸಿಕ್ಯೂಟಿವ್ ಆರ್ಡರ್ ಮುಖಾಂತರ ಅದನ್ನು ರಿಪ್ಲೇಸ್ ಮಾಡಿ ನಾವೇನು ಮಾಡಿದ್ವಿ, ನೀತಿ ಆಯೋಗನ ತೆಗೆದುಕೊಂಡು ಬಂದ್ವಿ. ನೀತಿ ಆಯೋಗದ ಬಗ್ಗೆ ಏನಾದರೂ ನಾವು ಸುಧಾರಣೆಗಳನ್ನು ಮೇನ್ಸ್ ಉತ್ತರದಲ್ಲಿ ಬರೆಯೋ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ನೀತಿ ಆಯೋಗ ಈಗ ಕೇವಲ ಒಂದು ಎಕ್ಸಿಕ್ಯೂಟಿವ್ ಬಾಡಿ ಆಗಿದೆ. ಹಾಗಾಗಿ ಅದನ್ನು ಮುಂದಿನ ಸರ್ಕಾರಗಳು ಯಾವುದಾದ್ರೂ ಒಂದು ರೂಪದಲ್ಲಿ ತೆಗೆದುಹಾಕೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ನಾವು ಸಾಂವಿಧಾನಿಕ ಬೇಡ, ಸ್ಟ್ಯಾಚ್ಯುಟರಿ ಬಾಡಿಯನ್ನಾಗಾದರೂ ಮಾಡಿದರೆ, ಶಾಸನಬದ್ಧ ಒಂದು ಸಂಸ್ಥೆಯನ್ನಾಗಿ ಮಾಡಿದರೆ ಅದನ್ನು ತೆಗೆಯೋದು ಅಷ್ಟು ಸುಲಭ ಆಗಲ್ಲ. ಸ್ಟ್ಯಾಚ್ಯುಟರಿ ಬಾಡೀಸ್ ಅಂತಂದರೆ ಏನು ಅಂದರೆ ಒಂದು
ಆ್ಯಕ್ಟ್ ಇರ್ತದೆ, ಪಾರ್ಲಿಮೆಂಟ್ನಲ್ಲಿ ಮಂಡಿಸಿರ್ತಕ್ಕಂಥ ಆ್ಯಕ್ಟು. ಈ ಆ್ಯಕ್ಟ್ನ ಮುಖಾಂತರ ಒಂದು ಸಂಸ್ಥೆ ಅಥವಾ ಒಂದು ಬಾಡಿ ಅಸ್ತಿತ್ವಕ್ಕೆ ಬರುತ್ತೆ. ಅದನ್ನು ಸ್ಟ್ಯಾಚ್ಯುಟರಿ ಬಾಡಿ ಅಂತ ಕರಿತೇವೆ. ಅಥವಾ ಕಾನ್ಸ್ಟಿಟ್ಯೂಷನ್ನಲ್ಲೇ ಮೆನ್ಷನ್ ಮಾಡಿದರೆ ಆ ಥರದ ಬಾಡಿಗಳು ನಾವೇನಂತ ಕರಿತೀವಿ? ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಂತ ಕರಿತೇವೆ. ಇಲ್ಲಿಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಪ್ರೆಸಿಡೆಂಟ್ ಕ್ಯಾನ್ ಮೇಕ್ ಆರ್ಡಿನೆನ್ಸ್ ಓನ್ಲಿ ವೆನ್ either of the two houses of the parliament is not in session. ಹೌದು, ಕರೆಕ್ಟು. ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ದ ಮಿನಿಮಮ್ ಏಜ್ ಪ್ರಿಸ್ಕ್ರೈಬ್ಡ್ ಫಾರ್ ಅಪಾಯಿಂಟ್ಮೆಂಟ್ ಆಸ್ ಜಡ್ಜ್ ಆಫ್ ದ ಸುಪ್ರೀಂ ಕೋರ್ಟ್ ಈಸ್ 40 years. ಅದು ತಪ್ಪಾದಂತಹ ಸ್ಟೇಟ್ಮೆಂಟು. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಆಫ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್. ಇದು ಅವಶ್ಯಕತೆ ಇಲ್ಲ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲು ಮತ್ತು ಪ್ಲಾನಿಂಗ್ ಕಮಿಷನು ಇವತ್ತಿಗೆ ಅರ್ಥಹೀನ ಅಂತ ಅಂದ್ಕೊಳ್ತೇನೆ. ಅದಕ್ಕೋಸ್ಕರ ನೀತಿ ಆಯೋಗ ಪ್ರೆಸಿಡೆಂಟು ಆರ್ಡಿನೆನ್ಸ್ ಅಂತ ಬಂದಿದೆ. ಆರ್ಡಿನೆನ್ಸ್ ಬಗ್ಗೆನೂ ಕೂಡ ಮಾತನಾಡಿದ್ದೇವೆ. ಒಂದು ಆರ್ಡಿನೆನ್ಸು, ಇನ್ನೊಂದು ಪ್ರಶ್ನೆ ಬರಬಹುದು, ಒಂದು ಆರ್ಡಿನೆನ್ಸು ಮ್ಯಾಕ್ಸಿಮಮ್ ಅವಧಿ ಎಷ್ಟು ಅಂತ ಕೇಳಿದರೆ 6 months + 6 weeks. ಕೆಲವರು ಬರೀ ಕೇವಲ 6 months ಅಂತ ಮಾತ್ರ ಓದ್ತೀರಾ. 6 months ಆದ ನಂತರನೂ ಕೂಡ 6 weeks ಅವಕಾಶ ಇರುತ್ತೆ. ಸೊ 6 months + 6 weeks ಅನ್ನೋದನ್ನು ಭಾಳಷ್ಟು ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಬಹಳಷ್ಟು ಮಿಸ್ಟೇಕ್ಸ್ ಮಾಡ್ತೀರಾ ಆರ್ಡಿನೆನ್ಸ್ ಬಗ್ಗೆ ಪ್ರಶ್ನೆಗಳು ಯಾವುದಾದ್ರೂ ಬಂದರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 45ನೇ ಪ್ರಶ್ನೆ. ಇನ್ ದ ಕೇಸ್ ಆಫ್ ಎಲೆಕ್ಷನ್ ಟು ದ ಲೋಕಸಭಾ, ದ ಅಮೌಂಟ್ ಆಫ್ ಸೆಕ್ಯೂರಿಟಿ ಡೆಪಾಸಿಟೆಡ್ ಫಾರ್ ಜನರಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಆ್ಯಂಡ್ SC/ST ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ರೆಸ್ಪೆಕ್ಟಿವ್ಲಿ. ಇದಕ್ಕೆ ಉತ್ತರ ಏನಾಗಿದೆ ಅಂತಂದರೆ, ಇದು ಒಂದು ಜಸ್ಟ್ ಫಿಗರ್. ಮೋಸ್ಟ್ಲಿ ಆ ವರ್ಷ ಜನರಲ್ ಎಲೆಕ್ಷನ್ ಇತ್ತು ಅನಿಸುತ್ತೆ. ಆ ಕಾರಣದಿಂದ ಈ ಥರದ ಪ್ರಶ್ನೆಗಳು ಬಂದಿರುತ್ತೆ. ಡೆಪಾಸಿಟ್ಸ್ ಮಾಡಬೇಕಾಗುತ್ತೆ. ಠೇವಣಿ ಅಂತ ಕರೀತಾರೆ, ಗೊತ್ತಲ್ವಾ? ಠೇವಣಿ ಕಳ್ಕೊಂಡ್ರು ಅಂತ ಕರೀತಾರೆ. ಠೇವಣಿ ಕಳ್ಕೊಬೇಕು ಅಂತಂದರೆ ಎಷ್ಟು ಪರ್ಸೆಂಟೇಜ್ ಆಫ್ ವೋಟ್ಸು ಅವರಿಗೆ ಬರದಲ್ಲೇ ಹೋದರೆ ಅವ್ರದ್ದು ಠೇವಣಿನ ಸರ್ಕಾರ ಮುಟ್ಟುಗೋಲು ಹಾಕ್ಕೊಳ್ತದೆ ಎಲೆಕ್ಷನ್ ನಿಂತ್ಕೊಂಡವ್ರಿಗೆ ಅನ್ನೋದು ನನಗೆ ನೀವು ಉತ್ತರ ಮಾಡಿ. ಇದಕ್ಕೆ ಉತ್ತರ ಏನಾಗಿದೆ ಅಂದರೆ 25,000 ಜನರಲ್ ಕ್ಯಾಟಗರಿ ಇರ್ತಕ್ಕಂಥ ಅಭ್ಯರ್ಥಿಗಳಿಗೆ, 12,500 ರೂಪಾಯಿಗಳು SC/ST ಕ್ಯಾಟಗರಿಗೆ. ಇದು ನಾನು ಎಲೆಕ್ಷನ್ ಕಮಿಷನ್ನಿಂದನೇ ನಾನು ಇದನ್ನು ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿದ್ದೇನೆ. ಅಲ್ಲಿ FAQ ಅಂತೇಳಿ ಒಂದು ಡಾಕ್ಯುಮೆಂಟ್ ಇದೆ. ಚುನಾವಣೆಗೆ ಸಂಬಂಧಿಸಿದಂತೆ ಯಾರು ನಿಲ್ಲಬಹುದು, ಅಲ್ಲಿರ್ತಕ್ಕಂಥ ರೂಪರೇಷೆಗಳೇನು ಅನ್ನೋದನ್ನು ನಾವು ತಿಳ್ಕೊಬೇಕು ಅಂತ ಹೊರಟಾಗ ಇಲ್ಲಿರ್ತಕ್ಕಂಥ FAQ ಓದಿದರೆ ನಿಮಗೆ ಉತ್ತರ ಸಿಗ್ತದೆ. ಡೆಪಾಸಿಟ್ ಫಾರ್ ದ ಲೋಕಸಭಾ ಎಲೆಕ್ಷನ್ ಎಷ್ಟಿದೆ? ಅಕಾರ್ಡಿಂಗ್ ಟು ದ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್, ಎವ್ರಿ ಕ್ಯಾಂಡಿಡೇಟ್ಸ್ ಈಸ್ ರಿಕ್ವೈರ್ಡ್ ಟು ಮೇಕ್ ಸೆಕ್ಯೂರಿಟಿ ಡೆಪಾಸಿಟ್ 25,000 rupees. ಅದಕ್ಕೆ ಲೋಕಸಭಾ ಎಲೆಕ್ಷನ್ಸಿಗೆ. ಬಟ್ ಸ್ಕೆಡ್ಯೂಲ್ ಕ್ಯಾಸ್ಟ್ ಮತ್ತು ಸ್ಕೆಡ್ಯೂಲ್ ಟ್ರೈಬ್ಗೆ 12,500 ರೂಪಾಯಿ. ಇದೇನಾಯಿತು, ನಾವು ಲೋಕಸಭೆಗೆ ನೋಡ್ಕೊಂಡ್ವಿ. ಅದ್ರ ಜೊತೆಗೆ ವ್ಯಾಲ್ಯೂ ಆಡೆಡ್ ಆಗಿ ನಾವೇನು ನೋಡ್ಕೊಬೇಕು, ಈಗ ಅಸೆಂಬ್ಲಿ ಎಲೆಕ್ಷನ್ಗೆ ಎಷ್ಟಿದೆ ಅಂತ. ಅಸೆಂಬ್ಲಿ ಎಲೆಕ್ಷನ್ಗೆ 10,000 ರೂಪಾಯಿ ಜನರಲ್ ಕ್ಯಾಟಗರಿ ಅಭ್ಯರ್ಥಿಗಳಿಗೆ, 5,000 ರೂಪಾಯಿ SC/ST ಅವರಿಗೆ. ಈ ರೀತಿಯಾಗಿ ಒಂದು ಪ್ರಶ್ನೆ ಬಂದಾಗ ವ್ಯಾಲ್ಯೂ ಆಡೆಡ್ ಇನ್ಫಾರ್ಮೇಷನ್ನ ನಾವು ಕಲೆಕ್ಟ್ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ. ದ 93rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಡೀಲ್ಸ್ ವಿತ್, ಇದು ಪ್ರಶ್ನೆ ಇತ್ತು. ಇದಕ್ಕೆ ಸರಿಯಾದ ಆಪ್ಷನ್ಗಳು ನಮ್ಮ ಡೇಟಾಬೇಸ್ನಲ್ಲಿ ಇಲ್ಲದಲೇ ಇರೋ ಕಾರಣದಿಂದ 93rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನಾಗಿದೆ ಅಂತ ಹೇಳಿ ವಿತ್ ಪ್ರಶ್ನೆ ಸಂಖ್ಯೆನ ಹಾಕಿ, ವಿದ್ಯಾರ್ಥಿಗಳು ಭಾಳಷ್ಟು ಜನ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಉತ್ತರಗಳನ್ನ ಮಾಡ್ತಿರ್ತೀರ. ಉತ್ತರಗಳು ಮಾಡೋ ಸಂದರ್ಭದಲ್ಲಿ ಉದಾಹರಣೆಗೆ 46 ಅಂತೇಳಿ ಕ್ವಶನ್ ಹಾಕಿ ನೀವು ABCD ಅಂತಿದ್ರೆ ABCD ಹಾಕಬೇಕು, ಅಥವಾ 46 ಅಂತ ಹೇಳಿ ಏನು ಉತ್ತರ ಇರುತ್ತಲ್ಲ ಅದನ್ನು ನೀವು ಬರೆದ್ರೆ ನಮಗೆ ಸರಿಯಾಗಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದೀರಾ ಅನ್ನೋದನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ವಿದ್ಯಾರ್ಥಿಗಳು ಪ್ರತಿದಿನ 9 ಗಂಟೆಗೆ ಲೈವ್ಗೆ ಜಾಯ್ನ್ ಆಗಿ, ಆಮೇಲೆ ಸಂಜೆ 7 ಗಂಟೆಗೆ ಲೈವ್ ಜಾಯ್ನ್ ಆಯಿತು ಅಂತಂದರೆ ನೀವು ಲೈವಾಗಿ ಪಾರ್ಟಿಸಿಪೇಟ್ ಮಾಡಿದರೆ ಯಾರು ಅವತ್ತಿನ ವಿಜೇತರು ಅಂತ ಹೇಳಿ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಇಂಪಾರ್ಟೆಂಟ್ ಪ್ರಾವಿಷನ್ಸ್ನ ಹಾಕಿದ್ದೇನೆ, ಇದನ್ನು ನೀವು ನೋಡಬಹುದು. ಇದೇನಾಗಿತ್ತು ಅಂತಂದರೆ 93rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಸಂದರ್ಭದಲ್ಲಿ 27% ಸೀಟ್ ಶೆಲ್ ಬಿ ರಿಸರ್ವ್ಡ್ ಫಾರ್ ದ ಅದರ್ ಬ್ಯಾಕ್ವರ್ಡ್ OBCs ಅಂತ ಏನು ಕರಿತೀವಲ್ಲ ಅವರಿಗೆ ರಿಸರ್ವೇಷನ್ ಕೊಡುವಂಥ ಒಂದು ಅವಕಾಶ ಸೆಂಟ್ರಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ. ಇದು ಆರ್ಟಿಕಲ್ 93rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ನಮ್ಮ UPSC ಸಿಲೆಬಸ್ನಲ್ಲೇ ಇದೆ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ.
ಸೊ ನಿಮಗೆ ಯಾವ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಇಂಪಾರ್ಟೆಂಟ್ ಅನ್ನೋದನ್ನು ಕೂಡ ಗುರುತಿಸಿಟ್ಕೊಬೇಕು. ಉದಾಹರಣೆಗೆ 42 ಇರ್ಬೋದು, ಇದನ್ನು ನಾವು ಮಿನಿ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಸ್ವರ್ಣ ಸಿಂಗ್ ಸಮಿತಿ ಅಂತಕ್ಕಂಥದ್ದು ಒಂದು ರೆಕಮೆಂಡೇಷನ್ಸ್ ಮಾಡುತ್ತೆ. ಸಂವಿಧಾನದಲ್ಲಿ ಬಹಳಷ್ಟು ಬದಲಾವಣೆಗಳಾಗುತ್ತೆ. ಹಾಗಾಗಿ 42 ಮತ್ತು 44th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ನ ನೀವು ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಅಲ್ಲಿ ಏನೇನು ಬದಲಾವಣೆ ಆಗಿದೆ ಅನ್ನೋದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ಕಳೆದ ಒಂದು 90ಇಂದ ಇಲ್ಲಿ ತನಕ ಏನು 103 ತನಕ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಏನಾಗಿದೆ, ಅಲ್ಲಿ ತನಕ ನೀವು ಯಾವ ಅಮೆಂಡ್ಮೆಂಟ್ನಲ್ಲಿ ಏನು ತೆಗೆದುಕೊಂಡು ಬಂದಿದ್ದಾರೆ ಅನ್ನೋದನ್ನ ನೀವು ನೋಡಬೇಕಾಗುತ್ತೆ. ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ, ಏಕೆಂದರೆ 10ರಿಂದ 12 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ನೆನಪಿಟ್ಕೊಳ್ಳೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ಅಂತ ನನ್ನ ಒಂದು ಭಾವನೆ. ಮುಂದಿನ ಪ್ರಶ್ನೆಗೆ ನಾವು ಹೋಗೋಣ. ದ ಸ್ಯಾಲ್ರೀಸ್ ಆ್ಯಂಡ್ ಅಲೋವೆನ್ಸಸ್ ಆಫ್ ದ ಜಡ್ಜಸ್ ಆಫ್ ದ ಹೈಕೋರ್ಟ್ ಆರ್ ಚಾರ್ಜ್ ಟು ದ. ಇದು ಪ್ರಶ್ನೆ ನೋಡಿ, ನಾನು ಅದಕ್ಕೆ ಹೇಳೋದು, ದ ಬ್ಯೂಟಿ ಆಫ್ ರಿವೈಸಿಂಗ್ ದ ಓಲ್ಡ್ ಇಯರ್ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇಟ್ಸ್ ವೆರಿ ಸಿಂಪಲ್. ಮೆನಿ ಕ್ವಶನ್ಸ್ ವುಡ್ ಬಿ ರಿಪೀಟೆಡ್ ಲೈಕ್ ಎನಿಥಿಂಗ್. ಕಾನ್ಸೆಪ್ಟ್ಸ್ ನಾನು ಅಲ್ಲಿ ಡಿಸ್ಕಷನ್ ಮಾಡೋ ಸಂದರ್ಭದಲ್ಲಿ ನಾನು ಹೇಳಿದ್ದೆ ಹೈಕೋರ್ಟ್ದು ಸಂಬಳ ಯಾರು ಕೊಡ್ತಾರೆ ಅಂತ. ಅಲ್ಲ ನಾನು ಹೇಳಿದ್ನಲ್ವಾ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ. ಅಂದರೆ 1ರಿಂದ 2 ವರ್ಷದ ಹಿಂದಿಂದ ಬಂದು ಪ್ರಶ್ನೆಗಳಿಗೆ ಸೇಮ್ ಕಾನ್ಸೆಪ್ಟ್ಸಿಗೆ ಉತ್ತರ ಇಲ್ಲಿದೆ ನೋಡಿ. ಇಲ್ಲಿಂದ ನಿಮಗೆಲ್ಲರಿಗೂ ಗೊತ್ತೇ ಇದೆ. ನನಗನ್ಸುತ್ತೆ ಈ ಪ್ರಶ್ನೆಗೆ ಎಲ್ಲರೂ ಉತ್ತರ ಮಾಡ್ತೀರಾ, ಸರಿಯಾಗಿ ಉತ್ತರ ಮಾಡ್ತೀರಾ. ಕ್ವಿಕ್ಕಾಗಿ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಾನು ಹೇಳ್ತೇನೆ. ಸ್ಯಾಲ್ರೀಸ್ ಆ್ಯಂಡ್ ಅಲೋವೆನ್ಸಸ್ ಯಾರು ಕೊಡ್ತಾರೆ? ಕನ್ಸಾಲಿಡೇಟೆಡ್ ಫಂಡ್ ಆಫ್ ದ ಸ್ಟೇಟ್. ಪೆನ್ಷನ್ಸ್ ಯಾರು ಕೊಡ್ತಾರೆ? ನೀವು ನನ್ನ ಕ್ಲಾಸ್ನ ಸರಿಯಾಗಿ ಕೇಳಿದರೆ ಈಗ ಉತ್ತರ ಮಾಡ್ತೀರಾ. ಪೆನ್ಷನ್ಸ್ನ ಯಾರು ಕೊಡ್ತಾರೆ? 47 ಅಂತ ಹಾಕಿ ಪೆನ್ಷನ್ ಯಾರು ಕೊಡ್ತಾರೆ ಅಂತ ನನಗೆ ಹೇಳಬೇಕಾಗುತ್ತೆ. ಪೆನ್ಷನ್ಸ್ನ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂದರೆ ಕೇಂದ್ರ ಸರ್ಕಾರ ಕೊಡ್ತದೆ ಅಂತ ಅದರ ಅರ್ಥ. ಮುಂದಿನ ಪ್ರಶ್ನೆಗೆ ಹೋಗೋಣ. ದ ಮೆಂಬರ್ಸ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ವಿಚ್ ಡ್ರಾಫ್ಟೆಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವರ್. ಇದು ಎವಲ್ಯೂಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಇದೆಯಲ್ಲ, ಕೆಲವೊಮ್ಮೆ ನಮ್ಮ ವಿದ್ಯಾರ್ಥಿಗಳು ಮಾಡುವಂತಹ ಭಾಳ ಮಿಸ್ಟೇಕ್ಸ್ ಏನಂತಂದರೆ ಸಿಲೆಬಸ್ ಕಾಪಿ ನಿಮ್ಮ ಹತ್ರ ಇಟ್ಕೊಳ್ಳೋದಿಲ್ಲ. ಸುಮ್ಮನೆ ಎಲ್ಲ ಪುಸ್ತಕಗಳನ್ನು ಗುಡ್ಡೆ ಹಾಕ್ಕೊಳ್ತಿದ್ದೀರ. ಫಸ್ಟ್ ಆ ಪ್ರಾಕ್ಟೀಸ್ನ ಸ್ಟಾಪ್ ಮಾಡಿ. ಸೀರಿಯಸ್ ಆಸ್ಪಿರೆಂಟ್ ಶುಡ್ ಸ್ಟಾಪ್ ಸಚ್ ಪ್ರಾಕ್ಟೀಸಸ್. ನೀವೇನು ಸಿಲೆಬಸ್ ಕಾಪಿ ಇಟ್ಕೊಬೇಕು, ಅದರಲ್ಲಿದೆ ಎವಲ್ಯೂಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಅದರಿಂದ ಮುಂದಿರ್ತಕ್ಕಂತಹ ಒಂದು ಈ ಪ್ರಶ್ನೆ ಆಗಿದೆ. ಸುಮ್ಮನೆ ಏನೇನೋ ಓದೋದಕ್ಕೆ ಹೋಗಬೇಡಿ. ಒಂದು ಸರಿಯಾದ ಮಾರ್ಗದರ್ಶನ, ಒಂದು ಸರಿಯಾದ ನಿಟ್ಟಿನಲ್ಲಿ ಓದಿದರೆ ಮಾತ್ರ ನೀವು ಸರಿಯಾಗಿ ಅಂಕಗಳನ್ನ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನಿಜವಾಗ್ಲೂ ನೀವು ನಿಮ್ಮ ಇಯರ್ಸ್ ಆಫ್ ಏನು ಸ್ಟಡಿ ಇದೆಯಲ್ಲ ಅದನ್ನ ಸುಮ್ಮನೆ ಕಂಟಿನ್ಯೂ ಮಾಡ್ತಾ ಹೋಗಬೇಕಾಗುತ್ತೆ. ಓದ್ತಾ ಇರ್ತೀರ, ಬಟ್ ಸರಿಯಾಗಿ ಓದಬೇಕು ಅನ್ನೋದು ನನ್ನ ಒತ್ತಿ ಹೇಳ್ತಿದ್ದೀನಿ. ಬಟ್ ಭಾಳ ಮಿಸ್ಟೇಕ್ಸ್ ಮಾಡಬೇಡಿ ಸ್ನೇಹಿತರೆ. ಇದು ತುಂಬ ಗಮನ ಕೊಟ್ಟು ಕೇಳಬೇಕಾದಂಥದ್ದು. ಇದಕ್ಕೆ ಸ್ಟೇಟ್ಮೆಂಟ್ ಸಿಗಿದೆ ನೋಡೋಣ. ನಾಮಿನೇಟೆಡ್ ಬೈ ದ ಬ್ರಿಟಿಷ್ ಪಾರ್ಲಿಮೆಂಟ್, ನಾಮಿನೇಟೆಡ್ ಬೈ ದ ಗವರ್ನರ್ ಜನರಲ್, elected by the legislative assemblies of the various provinces, elected by the Indian National Congress and Muslim League. ಸೊ ಇಲ್ಲಿ ನೋಡಿದರೆ ನಾವು ಯಾವ ಸ್ಟೇಟ್ಮೆಂಟ್ನ ತೆಗೆದಾಕ್ಬೋದು, ಈಸಿಯಾಗಿ ತೆಗೆದಾಕೋದು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸದಸ್ಯರು ಇರ್ತಾರೆ, ಬಟ್ ಹಂಗಂತ ಅಲ್ಲೇ ಅಂತ ಅಲ್ಲ. ಓದಿಗೆ ಸರಿಯಾದ ಉತ್ತರ ಅಂತಂದರೆ ಇದು ರಾಂಗ್ ಆಗ್ತದೆ. ಕೇವಲ ನಾವೇನು ತಿಳ್ಕೊಳ್ತೀವಿ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು, ಮುಸ್ಲಿಂ ಲೀಗ್ ಇವೆರಡೇ ಪಕ್ಷಗಳು ಮಾತ್ರ ನಮ್ಮ ಸಂವಿಧಾನ ರಚಿಸಿದ್ದು ಅಂತಂದರೆ ಅದು ತಪ್ಪು. ಉದಾಹರಣೆಗೆ ಅಂಬೇಡ್ಕರ್ ಅವರು ಇವೆರಡೂ ಪಕ್ಷಕ್ಕೆ ಸೇರ್ದಲೇ ಇದ್ದವರು, ಅವರು ಕೂಡ ಸದಸ್ಯರಾಗಿರ್ತಾರಲ್ವ. ಇದು ಸುಮ್ಮನೆ ಕಾಮನ್ ಸೆನ್ಸ್ನ ಬಳಸ್ಕೊಂಡ್ರೆ ಈ ಸ್ಟೇಟ್ಮೆಂಟ್ನ ತೆಗೆದಾಕ್ಬೋದು. ನಾಮಿನೇಟೆಡ್ ಬೈ ದ ಗವರ್ನರ್ ಜನರಲ್ ಅಲ್ಲ, ಯಾಕೆಂದರೆ ಪ್ರಾವಿನ್ಸಸ್ನಲ್ಲಿ ಇರ್ತಕ್ಕಂಥ ಏನು ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಇರುತ್ತಲ್ಲ, ಅಲ್ಲಿಂದ ಚುನಾವಣೆ ಮುಖಾಂತರ ಏನು ಈ ಶಾಸನ ಸಭೆಗೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಬರ್ತಾರೆ, ಅಲ್ಲಿ ಸಂವಿಧಾನವನ್ನು ರಚನೆ ಮಾಡ್ತಾರೆ. ನಾಮಿನೇಟೆಡ್ ಬೈ ದ ಬ್ರಿಟಿಷ್ ಪಾರ್ಲಿಮೆಂಟ್ ಅಲ್ವೇ ಅಲ್ಲ. ಸೊ ಏನಾಗುತ್ತೆ ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಬಂದಂಥ ಸಂದರ್ಭದಲ್ಲಿ ಈ ದೇಶೀಯ ಸಂಸ್ಥಾನಗಳು ಅಂತ ನಾವೇನು ಕರಿತೀವಲ್ಲ, ದೇಶೀಯ ಸಂಸ್ಥಾನಗಳು ಅಂತಂದರೆ ಪ್ರಿನ್ಸ್ಲಿ ಸ್ಟೇಟ್ಸಿಂದ ಕರ್ನಾಟಕದಿಂದ ಯಾರ್ಯಾರು ಹೋಗಿದ್ರು ಅಂತ ಯಾರಿಗಾರು ಜ್ಞಾಪಕ ಇತ್ತು ಅಂತಂದರೆ ನೀವು ಟೈಪ್ ಮಾಡಬಹುದು. ಯಾಕೆಂದರೆ ಕರ್ನಾಟಕದಲ್ಲಿ ಭಾಳ ಸಲ ಕೇಳ್ತಿರ್ತಾರೆ ಸ್ಟೇಟ್ PSUs ಎಕ್ಸಾಮ್ನಲ್ಲಿ. ದೇಶೀಯ ಸಂಸ್ಥಾನಗಳಲ್ಲಿ ಏನಾಗ್ತಿತ್ತು ಅಂತಂದರೆ ನಾಮಿನೇಷನ್ ಆಗ್ತಾಯಿತ್ತು. ಬ್ರಿಟಿಷ್ ಪ್ರಾವಿನ್ಸಸ್ ಅಂತ ಇರ್ತಿತ್ತು. ಬ್ರಿಟಿಷ್ ಪ್ರಾವಿನ್ಸಸ್, ಈ ಬ್ರಿಟಿಷ್ ಪ್ರಾವಿನ್ಸಸ್ನಲ್ಲಿ ಏನಾಗ್ತಿತ್ತು ಅಂದರೆ ಅಲ್ಲಿಂದ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಇರ್ತಿತ್ತು. ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ಅಲ್ಲಿ ಕೆಲವ್ರನ್ನ ಆಯ್ಕೆ ಮಾಡ್ಕೊಂಡು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಕಳಿಸ್ತಾ ಇದ್ರು ವಿದ್ಯಾರ್ಥಿಗಳೇ. ಇದು ನಾನು ಹೇಳಿದ್ದು ತಿಳಿಯಿತು ಅಂತ ಅಂದ್ಕೊಳ್ತೀನಿ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಕೇವಲ 2 ರೀತಿಯಲ್ಲಿ ಬರ್ತದೆ. ಒಂದು ದೇಶೀಯ ಸಂಸ್ಥಾನಗಳಿಂದ ನಾಮಿನೇಷನ್ ಆಗ್ತದೆ, ಇನ್ನೊಂದು ಬ್ರಿಟಿಷ್ ಪ್ರಾವಿನ್ಸ್ನಲ್ಲಿದ್ದಂತಹ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ಗಳಿಂದ
ಈ ರೀತಿಯಾಗಿ ಆಯ್ಕೆ ಆಗಿ ಬರ್ತಾರೆ. ಯಾಕೆಂದರೆ ಕೆಲವೊಮ್ಮೆ ನಾವು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬಗ್ಗೆ ನೀವು ಲಕ್ಷ್ಮೀಕಾಂತ್ ಪುಸ್ತಕ ಅಥವಾ ಗಂಗಾಧರ್ ಪುಸ್ತಕ ಓದೋ ಸಂದರ್ಭದಲ್ಲಿ ಅದರ ಸಮಸ್ಯೆಗಳೇನು ಅಥವಾ ಕೆಲವ್ರದ್ದು ಕಮೆಂಟ್ಸ್, ಕ್ರಿಟಿಕಲ್ ಕಮೆಂಟ್ಸ್ ಕೊಡ್ತಾರೆ. ಆ ಕ್ರಿಟಿಕಲ್ ಕಮೆಂಟ್ಸ್ ಕೊಡೋ ಸಂದರ್ಭದಲ್ಲಿ ಅದು ಏನಾಗಿತ್ತು ಅಂತ ಓದೋ ಸಂದರ್ಭದಲ್ಲಿ ಇದು ಹೌದು. ಏಕೆಂದರೆ ದೇಶೀಯ ಸಂಸ್ಥಾನಗಳಿಂದ ಅವರು ನಾಮಿನೇಷನ್ ಆಗಿರ್ತಾರೆ, ಪರಿಪೂರ್ಣವಾದಂಥ ಎಲೆಕ್ಷನ್ ನಡೆದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಗೆ ಬಂದಿರೋದಿಲ್ಲ. ಅದಕ್ಕೆ ಇದು ನಿಜವಾದ ಜನಪ್ರತಿನಿಧಿಗಳಿಂದ ಬಂದಂಥ ಕಾನ್ಸ್ಟಿಟ್ಯೂಷನ್ ಅಲ್ಲ ಅಂತ ಒಂದು ಕ್ರಿಟಿಕಲ್ ಕಮೆಂಟ್ಸ್ ಇದೆ, ಅದನ್ನು ನಾವು ನೋಡ್ಕೋಬಹುದು. ಈಗ 49ನೇ ಪ್ರಶ್ನೆ, ದ ಪರ್ಪಸ್ ಆಫ್ ದ ಇನ್ಕ್ಲೂಷನ್ ಆಫ್ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಟು ಎಸ್ಟಾಬ್ಲಿಷ್. ಸ್ನೇಹಿತರೆ, ಈ ಪ್ರಶ್ನೆ ಮತ್ತೊಮ್ಮೆ ರಿಪೀಟ್ ಆಗಿತ್ತು. ಯಾವಾಗ ಅಂದರೆ 2017-18 ಇದು ಬಂದಂಥದ್ದು. ಮೋಸ್ಟ್ಲಿ ಅರೌಂಡ್ 2003 ಒಳಗಡೆ ಬಂದಂತಹ ಪ್ರಶ್ನೆ ಇದು ಸೋಷಿಯಲ್ ಆ್ಯಂಡ್ ಎಕನಾಮಿಕಲ್ ಡೆಮೋಕ್ರಸಿ NCERT ಪುಸ್ತಕಗಳನ್ನ ಯಾಕೆ ರಿವೈಸ್ ಮಾಡಬೇಕು ಅಂತ ನಾವು ಹೇಳ್ತಾ ಇರ್ತೀವಿ ಅಂತಂದರೆ, ನೀವು NCERT ಪುಸ್ತಕದಲ್ಲೂ ಇದೆ ಕೂಡ. ಅದಾದ ನಂತರ ನೀವು ಲಕ್ಷ್ಮೀಕಾಂತ್ನಲ್ಲಿ ಸ್ಟಾರ್ಟಿಂಗ್ನಲ್ಲಿ ಫಂಡಮೆಂಟಲ್ ರೈಟ್ಸು ಪೊಲಿಟಿಕಲ್ ಡೆಮೋಕ್ರಸಿನ ತಂದು ಕೊಡುತ್ತೆ ಅಂತಕ್ಕಂಥದ್ದನ್ನು ಚೆನ್ನಾಗಿ ಬರೆದಿದ್ದಾರೆ. ಅದು ಅಲ್ಲಿಗೆ ಕಾಣುತ್ತೆ. ಅದಕ್ಕೋಸ್ಕರ ನೀವು ತುಂಬ ತಲೆ ಕೆಡಿಸ್ಕೊಳ್ದಲ್ಲಿ, ಕಾಂಪ್ಲೆಕ್ಸ್ ಮಾಡ್ಕೊಳ್ದಲ್ಲೇ ಸಿಂಪಲಾಗಿ ಓದೋ ಪ್ರಯತ್ನವನ್ನು ಮಾಡಿ. ಕೊನೆಯ ಪ್ರಶ್ನೆಗೆ ಹೋಗ್ತಾ ಇದ್ದೇವೆ. ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದ ರೈಟ್ ಟು ಈಕ್ವಾಲಿಟಿ ಇಸ್ ಗ್ರಾಂಟೆಡ್ ಬೈ 5 ಆರ್ಟಿಕಲ್ಸ್. ದೇ ಆರ್, ನಿಮಗೆ ಈ ಉತ್ತರವನ್ನು ಹೇಳೋಕ್ಕಾಗಿಲ್ಲ ಅಂದರೆ ಭಾಳ ಸಮಸ್ಯೆ ಆಗುತ್ತೆ. ಆರ್ಟಿಕಲ್ 14ಇಂದ ಆರ್ಟಿಕಲ್ 18. ಇಲ್ಲಿಗೆ ನಾವು 50 ಪ್ರಶ್ನೆಗಳನ್ನು ಮುಗಿಸ್ತಾ ಇದ್ದೀವಿ. ಇಲ್ಲಿ ನೀವು ತಿಳ್ಕೊಬೇಕಾಗಿದ್ದಂತಹ ಒಂದು ವಿಚಾರ ಏನು ಅಂತಂದರೆ, UPSCನಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ತುಂಬ ಸರಳವಾಗಿರ್ತದೆ. ನಾವು ಕಾಂಪ್ಲೆಕ್ಸ್ ಮಾಡ್ಕೊಳ್ದಲೇ ಒಂದು ರಿವಿಷನ್ನು ಮತ್ತು ಸರಿಯಾದ ನಿಟ್ಟಿನಲ್ಲಿ ಸರಿಯಾದ ಪುಸ್ತಕಗಳನ್ನ ಓದಿದರೆ ಖಂಡಿತವಾಗಿಯೂ ನಿಮಗೆ ಹೆಚ್ಚಿನ ಅಂಕಗಳು ಬರ್ತದೆ. ಪೊಲಿಟಿನಲ್ಲಿ ಫಾರ್ ಎಕ್ಸಾಂಪಲ್ 15 ಪ್ರಶ್ನೆಗಳು ಕೊಟ್ಟರೆ ನೀವು ಮಿನಿಮಮ್ 13 ಪ್ರಶ್ನೆಗಳನ್ನ ಕರೆಕ್ಟಾಗಿ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ. ಈ ರೀತಿಯಾಗಿ ಈ ಏನು ಎಕ್ಸ್ಪ್ಲನೇಷನ್ ಸೀರೀಸ್ ಇದೆ ಅನ್ನೋದನ್ನು ಸಾಧ್ಯವಾದರೆ ನೀವು ನೋಡಿ, ನಿಮ್ಮ ಸ್ನೇಹಿತರಿಗೂ ಉತ್ತಮ ವಿಚಾರಗಳನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಇವತ್ತಿನ ಸೆಷನ್ನ ಮುಗಿಸ್ತಿದ್ದೀನಿ. ಮತ್ತೆ ಸಂಜೆ 7 ಗಂಟೆಗೆ ಜಿಯೋಗ್ರಫಿ ಕ್ಲಾಸಸ್ ಬರುತ್ತೆ. ಅದೇ ರೀತಿ ನಮ್ಮ ಒಂದು ಮ್ಯಾಗ್ಝಿನ್ ಕೂಡ ನಾವು ಲಾಂಚ್ ಮಾಡಿದ್ದೇವೆ, ಅದನ್ನು ಕೂಡ ನೀವು ನೋಡಬಹುದು. ಧನ್ಯವಾದಗಳು.